ಹಾಯ್, KCET ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಅಂಡರ್ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತಾ? ಈ ಒಂದು ಕ್ವಶನ್ ನಿಮ್ಮಲ್ಲೂ ಇದ್ರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತಾ? ಪೂರ್ತಿಯಾಗಿ ನೋಡಿ. ಓಕೆ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅದನ್ನ ಹೇಳೋದಾದ್ರೆ, ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರ ಜೊತೆಗೇನೆ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿತ್ತು, ಬಟ್ ನಾನು ಚಾಯ್ಸ್ 2 ಕೊಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ ಹೇಳುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕ ನಂತರ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಈ ಎಲ್ಲಾ ರೀತಿಯ ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಂಡರ್ ಸೀಟ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ ಈಗ ಕೆಲವು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿತ್ತು. ಫಸ್ಟ್ ರೌಂಡ್ ನ ಸೀಟ್ ಏನಿದೆ ಅದು SNQ ಕೋಟಾ ಅಂಡರ್ ಕೂಡ ಅಲಾಟ್ ಆಗಿತ್ತು. ಅವ್ರೇನ್ ಮಾಡಿದ್ರು, ಚಾಯ್ಸ್ 2 ಕೊಟ್ಟು ಅಂದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಿದ್ದಾರೆ. ಹಾಗಿದ್ದಾಗ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗದೇ ಇದ್ರೆ, ಅದೇ ಸ್ಟೂಡೆಂಟ್ಸ್ ಕೇಳಿದ್ರು ಸೆಕೆಂಡ್ ರೌಂಡ್ ಬೇರೆ ಕಾಲೇಜ್ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡ್ ಕಾಲೇಜ್ ಮತ್ತೆ ಅಲಾಟ್ ಆಗತ್ತೆ ಅಂತಂದ್ರೆ SNQ ಕೋಟಾ ಸೆಕೆಂಡ್ ರೌಂಡ್ ಕೂಡ ಸಿಗತ್ತಾ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗೆ ಅಂತ ಕೇಳ್ತಾ ಇದ್ರು. ಸಿಗತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಈಗ ಅದೇ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡ್ಗೆ ಬಂದಿದ್ದೀರಾ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ಗೆ SNQ ಕೋಟಾ ಸಿಕ್ಕಿತ್ತು ನಿಮಗೆ, ಸೆಕೆಂಡ್ ರೌಂಡ್ ಅಲ್ಲಿ ಅದೇ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಆ ಒಂದು ಕಾಲೇಜ್ಗೆ ಯಾವ ರಿಸರ್ವೇಶನ್ ಅಂಡರ್ ಸೀಟ್ ಸಿಕ್ಕಿತ್ತೋ, ಯಾವ ಕೋಟಾ ಅಂಡರ್ ನಿಮಗೆ ಸೀಟ್ ಸಿಕ್ಕಿತ್ತೋ ಅದು ಕೂಡ ನಿಮ್ಮ ಜೊತೆಗೆ ಇರುತ್ತೆ. ಅಂದ್ರೆ ಸೀಟ್ ಕೂಡ ಇರುತ್ತೆ, SNQ ಕೋಟಾ ಕೂಡ ಕ್ಯಾರಿ ಆಗುತ್ತೆ, ನೀವು ಅದರ ಅಂಡರ್ ಅಡ್ಮಿಷನ್ ಪಡೆದುಕೊಳ್ಬಹುದು ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗದೇ ಇದ್ರೆ. ಬಟ್ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಅಲಾಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಡಿಲೀಟ್ ಆಗುತ್ತೆ, ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಮಾಡಿರ್ತಾರೆ. ಆ ಬೇರೆ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ ಅಲ್ಲಿ ನಿಮಗೆ SNQ ಕೋಟಾ ಅಂಡರ್ ಕೂಡ ಸೀಟ್ ಸಿಗಬಹುದು ಅಥವಾ ನಾರ್ಮಲ್ ಸೀಟ್ ಕೂಡ ಸಿಗಬಹುದು. ಅಂದ್ರೆ ಹೇಳೋದಕ್ಕಾಗಲ್ಲ ಕನ್ಫರ್ಮ್ ಆಗಿ ನಿಮಗೆ SNQ ಕೋಟಾ ಅಂಡರ್ ಸೀಟ್ ಸಿಗುತ್ತೆ ಯಾಕೆ ಹೇಳೋದಕ್ಕಾಗಲ್ಲ. ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ SNQ ಕೋಟಾ ಅಂಡರ್ ಕೂಡ ಕೆಲವು ಬಾರಿ ಸೀಟ್ ಅಲಾಟ್ ಆಗುತ್ತೆ, ಕೆಲವು ಬಾರಿ ಫಸ್ಟ್ ರೌಂಡ್ SNQ ಕೋಟಾ ಸಿಕ್ಕಿತ್ತು, ಸೆಕೆಂಡ್ ರೌಂಡ್ ಅಲ್ಲಿ ನಾರ್ಮಲ್ ಜನರಲ್ ಸೀಟ್ ಅಲಾಟ್ ಆಯ್ತು, ಆ ರೀತಿ ಕೂಡ ಆಗೋದಿರುತ್ತೆ. ಏನು ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ. ಸೊ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ. ಈಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು, ಬಟ್ ಆ ಕಾಲೇಜ್ ಬೇಡ ಅಂತ ನಾನು ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಬಂದಿದ್ದೀನಿ. ಹಾಗಿದ್ದಾಗ SNQ ಕೋಟಾ ನಿಮಗೆ ಅಪ್ಲೈ ಆಗತ್ತೆ ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. SNQ ಕೋಟಾ ಅಂಡರ್ ನಿಮಗೆ ಸೆಕೆಂಡ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ, ಸೆಕೆಂಡ್ ರೌಂಡ್ ಸಿಗುವಂತಹ ಕಾಲೇಜ್ ಅಲ್ಲಿ SNQ ಕೋಟಾ ಸೀಟ್ ಖಾಲಿ ಇತ್ತು, ನಿಮ್ಮ ರ್ಯಾಂಕ್ಗೆ ಅದು ಸಿಗೋ ರೀತಿ ಇದೆ ಅಂತಂದ್ರೆ ಅಲಾಟ್ ಕೂಡ ಮಾಡ್ತಾರೆ. ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಸಿಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಸಿಕ್ಕೇ ಸಿಗತ್ತೆ ಹಾಗೆ ಹೇಳೋದಕ್ಕಾಗಲ್ಲ, ಅದೊಂದು ರೀತಿ ಲಕ್ ಫ್ಯಾಕ್ಟರ್. SNQ ಕೋಟಾ ಅನ್ನೋದೇ ಒಂದು ರೀತಿ ಲಕ್ ಫ್ಯಾಕ್ಟರ್. ಲಕ್ ಚೆನ್ನಾಗಿತ್ತು ಅಂತಂದ್ರೆ SNQ ಕೋಟಾ ಸಿಗತ್ತೆ. ಸೊ ನೀವು ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡ್ಗೆ ಬಂದಿದ್ರೆ, ನೀವು ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಆ ಕಾಲೇಜಲ್ಲಿ SNQ ಕೋಟಾ ಅಂಡರ್ ಸೀಟ್ ವೇಕೆಂಟ್ ಆಗಿದ್ರೆ ಅಥವಾ ಅಲ್ಲಿ ಸೀಟ್ ಅವೈಲೇಬಲ್ ಇದ್ರೆ SNQ ಕೋಟಾ ಅಂಡರ್ ನಿಮ್ಮ ರಂಗೆ ಸಿಗೋ ರೀತಿ ಅದನ್ನ ಅಲಾಟ್ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಚಾಯ್ಸ್ 3 ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಂದ್ರೆ SNQ ಕೋಟಾ ಅಂಡರ್ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಈಗ ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟೇ ಸಿಕ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅಂದ್ರೆ ಬೇಜಾರು ಮಾಡ್ಕೊಳ್ಳೋ ವಿಷಯ ಅಂತ ಹೇಳಿ ಅನ್ನಲ್ಲ, ಸಿಗಬಹುದು SNQ ಕೋಟಾ ಅಂಡರ್ ಸಿಗಬಹುದು. ಬಟ್ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಅರ್ಥ ಏನಂತಿದ್ರೆ ನಿಮ್ಮ ರ್ಯಾಂಕ್ ತುಂಬಾ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ. ಈಗ SNQ ಕೋಟಾನು ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಆ ಕಾಲೇಜ್, ಒಂದು ಪರ್ಟಿಕ್ಯುಲರ್ ಕಾಲೇಜ್ ನಿಮ್ಗೆ ಅಲಾಟ್ ಆಗುವಂತಹ ಕಾಲೇಜ್ ಏನಿದೆ ಅಲ್ಲಿ ಅಡ್ಮಿಷನ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಲ್ಲಿ ಅತಿ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರಬೇಕು, ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆ ರ್ಯಾಂಕ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರ್ಯಾಂಕ್ ಅಷ್ಟು ಚೆನ್ನಾಗಿ ಇಲ್ಲ ಅಂತ ಅರ್ಥ. ಸೊ ರ್ಯಾಂಕ್ ಅಷ್ಟು ಚೆನ್ನಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಫಸ್ಟ್ ರೌಂಡ್ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಗಬಹುದು. ಓಕೆನಾ, ನಿಮಗೆ ಬೇಕಾದಂತಹ ಇಂಜಿನಿಯರಿಂಗ್ ಬ್ರಾಂಚ್ಗೆ ಸೀಟ್ ಸಿಗಬಹುದು. ಆದ್ರೆ SNQ ಕೋಟಾ ಅಂಡರ್ ಸೀಟ್ಸ್ ಪಡೆದುಕೊಳ್ಳುವಂತಹ ಚಾನ್ಸಸ್ ತುಂಬಾ ಕಡಿಮೆ. ಕೆಲವೇ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ತು, ಅದು ಕೂಡ SNQ ಕೋಟಾ ಅಂಡರ್ ಕೂಡ ಸಿಕ್ತು, ಆಗಬಹುದು ಈ ರೀತಿ. ಬಟ್ ಈ ರೀತಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ SNQ ಕೋಟಾ ಅಂಡರ್ ಸೀಟ್ ಸಿಗತ್ತಾ ಅಥವಾ ಇಲ್ವಾ? ಈ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಮತ್ತೊಂದು ಡೌಟ್ ಇದೆ, ಡೌಟ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.